ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ದಂಪತಿಗಳು ಭಾಗಿಯಾಗಿದ್ದರು. ಮೈಸೂರು ಸೇರಿದಂತೆ ರಾಜ್ಯ, ಹೊರ ರಾಜ್ಯಗಳಿಂದ 1000ಕ್ಕೂ ಹೆಚ್ಚು ದಂಪತಿಗಳು ಆಗಮಿಸಿದ್ರು. ಬೆಳಗ್ಗೆ ಗಣಪತಿ ಹೋಮ, ನಂತರ ಸತ್ಯನಾರಾಯಣ ವ್ರತ ಪ್ರಾರಂಭಿಸಲಾಯಿತು. ಅವಧೂತ ದತ್ತಪೀಠದ ಕಿರಿಯ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಜ್ಯೋತಿ ಬೆಳಗಿಸಿ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ಕೆ ಚಾಲನೆ ನೀಡಿದರು. ಉಚಿತವಾಗಿ ಸತ್ಯನಾರಾಯಣ ವ್ರತವನ್ನ ಶಾಸ್ತ್ರೋಕ್ತವಾಗಿ ಏರ್ಪಡಿಸಿದ್ರು. ಜೊತೆಗೆ ವ್ರತಕ್ಕೆ ಬೇಕಾದಂತಹ ಸಕಲ ಪೂಜಾ ಸಾಮಗ್ರಿಗಳು ಮತ್ತು ಪ್ರಸಾದವನ್ನ ಕೂಡ ಉಚಿತವಾಗಿ ನೀಡಿದ್ರು. ಈ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಇವಾಗ ನಮಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ನಾದಮಂಟಪದಲ್ಲಿ ತುಂಬ ಸಂತೋಷ. ಈ ಮಧ್ಯದಲ್ಲಿ ಸ್ವಾಮೀಜಿಯ ಬರ್ತ್ಡೇ ಕೂಡ ಇವಾಗಲೇ 26ನೇ ತಾರೀಕು ಕೂಡ ಮಾಡ್ತಾ ಇದ್ದಾರೆ. ಅದು ಕೂಡ ಸೇರ್ಕೊಂಡು ಬರ್ತಾಯಿದ್ರು. ಈಗ ತಾನೇ ಭಗವದ್ಗೀತೆ ಸರ್ಟಿಫಿಕೇಟ್ಸ್ಗಳನ್ನು 800 ಜನಕ್ಕೆ ಕೊಟ್ಟದ್ದಾಯಿತು. ವೇದ ಪರೀಕ್ಷೆಗಳಿಗೂ ಕೂಡ ಸರ್ಟಿಫಿಕೇಟ್ಸ್ಕೊಂಡು ಕೊಟ್ಟದ್ದಾಯಿತು. ಹಬ್ಬಗಳು ನಡ್ಕೊಂಡು ಬರ್ತಾನೇ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.